ಸೊ ಹಾಯ್ ಎವ್ರಿಬಾಡಿ. ಇವತ್ತು ಫ್ರೈಡೇ, ಇವತ್ತು ಸ್ಯಾಟರ್ಡೇ ಅದ. ಆ್ಯಂಡ್ ನಾನು ನಿನ್ನೆ ಶ್ರೀ ಅವ್ರ ಮನೆಗೆ ಬಂದೇನು. ಬಿಕಾಸ್ ಈಗ ಶ್ರೀ ಬೇರೆ ಕಡೆ ಮೂವ್ ಔಟ್ ಆಗ್ಯಾಳ್ತು. ಅದು ಭಾಳ ದೂರದ ನಮ್ಮ ಮನೆಯಿಂದ. ಸೊ ನಾವು ಅಷ್ಟಿಗೆ ಅಕ್ಕಿನ ಮನೆಗೆ ಬಂದೀನಿ. ಇವತ್ತು ರಾತ್ರಿ ಏನದ ನನ್ನ ಬಸ್ ಅದ, ಸ್ಯಾಟರ್ಡೇ ರಾತ್ರಿ. ಸೊ ಸಂಡೇ ಮಾರ್ನಿಂಗ್ ನಾನು ನಾಳೆ ಬೆಂಗ್ಳೂರ್ದಾಗ ಇರ್ತೀನಿ. ಈಗ ನಾವು ಶ್ರೀ ಮನ್ಯಾಗ ಅದೀವಿ. ಆ್ಯಂಡ್ ನಾವು ಇಲ್ಲಿ ಕುರುಡಿಗೆ ಮಾಡಕ್ಕೆ ಅಂಟಿ ನಮಗಿದು ಹೇಳ್ಯಾರ. ಇದು ತಿರುಗಿಸ್ಲಿಕ್ಕತ್ತೀನಿ ನಾವು ಇಲ್ಲಿ ನೋಡ್ರಿ. ಸೊ ನೋಡೋಣ ಇವತ್ತು ಮತ್ತೇನೇನು ಆಕೈತಿ. ಇವತ್ತು ವ್ಲಾಗ್ ಮಾಡ್ತೀನಿ ನಾ, ಬಟ್ ಇವತ್ತು ರಾತ್ರಿನೇ ಹೊಂಟೇನಿ. ಸೊ ಎಸ್, ಇದೆಲ್ಲ ಮುಗಿಸಿ ಕುರುಡಿಗೆ ಹಾಕಿ ನಾ ಶ್ರೀ ಅಲ್ಲಿ ಜಾಕಿ ಮತ್ತು ಆ ಕಡೆ ಮ್ಯಾಕ್ಸ್ ಜೂಡಿಯೋ ಕಡೆ ಎಲ್ಲ ಅಡ್ಡಾಡಕ್ಕಿ ನಂಗೆ ಮನೆಗೆ ಬಿಡ್ತಾಳೆ. ಮತ್ತು ಪಪ್ಪ ಮಮ್ಮಿ ಅಷ್ಟೊತ್ತಿಗೆ ಬರ್ತಾರೆ. ಅವ್ರು ಅಷ್ಟು ಕೂಡ ಇದ್ದು ಎಲ್ಲ ಪ್ಯಾಕಿಂಗ್ ಮಾಡಿ ಹೋಗ್ಬಿಡ್ದು. ಅಂಟಿ ಚಹಾ ಮಾಡತ್ತಾರಿಲ್ಲಿ. ಅಂಟಿ ಮಸ್ತ್ ಚಹಾ ಮಾಡ್ತಾರೆ. Boy, everybody. wow, Diane Kalaf. Sometimes ಅನಿಸ್ತಿತ್ತು ನಾ ಯಾಕೆ ಇಷ್ಟು ಚಲೋ ಓದಿರಂತ. ಯಾರು ಹೇಳಿದ್ರು ನೀ ಚಲೋ ಓದಿ ಅಂತ? ಸ್ಟಾರ್ಟಿಂಗ್ ಎಲ್ಲರಿಗೂ ಚಲೋ ಅನಿಸ್ತಿಲ್ಲ. ನಾ ಮುಂಜಾನೆ ಎದ್ದು ಜಳಕ ಮಾಡಿ ಗುಡಿಗೆ ಹೋಗಿ ಬಂದೆ. ಶ್ರೀನ ಹಂಗೆ ಈಗ ಎದ್ದು ಅಲ್ಲಿ ತಿಳ್ಕೊಂಡು ಬಂದ. ಅದು ವಾಯ್ಸ್ ವರ್ಷ. ಅದು ಆ್ಯಕ್ಚುಲಿ ಅಂಟಿ ಮತ್ತು ಶ್ರೀ ಹೋಗಿ ಬಂದರು, ಎಲ್ಲಿ ಗುಡಿಗೆ ಹೋಗಿ ಬಂದರು. ನಾ ಸುಮ್ಮನೆ ಎದ್ದು ಕೂತಿದ್ದೆ ಹಲ್ತಿ ಕೊಟ್ಟು. ಅವು ಜವಾಬ್ದಾರಿ ಭಾಳ ಇರ್ತಾವಲ್ಲ, ಸ್ವಲ್ಪ ರೆಸ್ಟ್ ತೊಗೋಬೇಕಾಗಿತ್ತು ಅವಾಗ ಇವಾಗ. ಜವಾಬ್ದಾರಿ ಅಂತ ಏನದಲ್ಲ ನಿಮ್ಮ ಜವಾಬ್ದಾರಿ? ತಿನ್ನೋದು, ಊಟ ಇಲ್ಲಿ ಎಂತಂದು ಊಟ ಮಾಡೋದಲ್ಲ. ಅಂಟಿ ಗಟ್ಟಿ ಆಗತ್ತಿರಿದು ಮಸ್ತ್. ಹಂಗೆ ತಿಂದ್ಬಿಡ್ಬೇಡ, ಎಲ್ಲ ಹೀಗೆ ಕೆಲಸ ಆಗ್ತದೆ. ಬಿಸಿ ಐತಿ ಮತ್ತು ಬಾಯಿ ಸುಡ್ತೈತಿ. ಆಮೇಲೆ ತಿನ್ನಕ್ಕೆ ಬರಂಗಿಲ್ಲ. ಸೌಕಾಶ್ ಇಷ್ಟು ಯಾಕೆ ಹಿಂಗೆ ಕೆಲಸ ಮಾಡ್ತೀನಿ ಅಂತ ಅನಿಸ್ಬಿಡ್ತಾನೆ. ರೆಸ್ಪಾನ್ಸಿಬಿಲಿಟಿ ಅದ್ರದ್ದು ಆರರೆ ಗೊತ್ತೈತಿಲ್ಲ. ನಮ್ಮ ಮಮ್ಮಿದು ವ್ಲಾಗ್ ಮಸ್ತ್ ಇರುತ್ತೆ. ಅಂಟಿ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಮಾಡತ್ತಾಳ. ತೋ ಆಕಿಗೆ ಮನ್ಯಾಗ ಸ್ವಲ್ಪ ಜಾಸ್ತಿ ಕೆಲಸ ಹಚ್ಚಿರಿ. ಜಾಸ್ತಿ ಮತ್ಲಬ್ ಜಾಸ್ತಿ. ಸ್ವಲ್ಪ ರೀ ನನ್ನ ಬೆಸ್ಟ್ ಫ್ರೆಂಡ್ ಅದಿ ಸ್ವಲ್ಪ ಇಲ್ಲಲ್ಲ ಏನು? ಇಲ್ಲ, ನಾ ಅಂಟಿ ಬೆಸ್ಟ್ ಫ್ರೆಂಡ್ ಅದೀನಿ. ಅದೇ ಮಕರ ರಾಶಿಗಳು ಅಂತ ಕುಡಿಯವು. ನಾ ಅಂಟಿ ಒಂಟಿ ಇಲ್ಲಕ್ಕಿ ಬರಲ್ಲ ನಿಮ್ಮ ಟೀಮ್ ಒಳಗೆ. ಸೊ ಹಿಟ್ಟು ಹಿಂಗಾಗೈತಿ, ಗಟ್ಟಿ ಮಸ್ತ್ ಆಗೈತಿ. ಅದ್ರಾಗ ಹಾಕಿ ಈಗ ನಾವು ಸುತ್ತಿ ಸುತ್ತಿ ಇಡ್ಬೇಕು. ಅದು ನಾವು ಸುತ್ತಿ ಸುತ್ತಿ ಇಡೋದಲ್ಲ, ಅದು ಅದ ಒಟ್ಟು ಹಸೆ ಮಾಡಕ್ಕೆ ನಿಂತಾರೆ ಎಲ್ಲರೂ ನನಗೆ. ಬಟ್ ಐ ಸಜೆಸ್ಟ್ ಇದನ್ನ ಯಾರು ನಿಮ್ಮ ಮನೆಗೆ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ. ಹೋಮ್ ಮೇಡ್ ರೆಸಿಪಿ ಬ್ರೋ. ಒಮ್ಮೆ ರೆಸಿಪಿ ಅದ, ಬಟ್ ಇದು ನಮ್ಗೆ ಗೊತ್ತಲ್ಲ ಇದೆಲ್ಲ ಮಾಡೋದು. ಅದೇ ನನಗೆ ಕಷ್ಟ ಭಾಳ ಆತು. ನೀವು ಪೂರ ಒಣಗನ ಎಣ್ಣೆಗೆ ಕರ್ಕೊಂಡು ತಿನ್ನೋದು. ನಾವು ಇಲ್ಲಿ ಗಾಂಧಿ ಚೌಕಿಗೆ ಬಂದೀವಿ. ನಮ್ಮ ಸ್ವಲ್ಪ ಕೆಲಸ ಐತಿ. ಆ್ಯಂಡ್ ನೋಡಮ್ ಲೈಕ್ ಮ್ಯಾಕ್ಸ್ ಜೂಡಿಯೋ ಆ ಕಡೆಲ್ಲ, ಅದು ಎಲ್ಲಿ ಹೋದರೂ ಅದು ತಪ್ಪಂಗಿಲ್ಲ. ಜೂಡಿಯೋಕ್ಕೆ ಹೋಗೋದಂತೂ ಎಲ್ಲಿ ಹೋದ್ರೂ ತಪ್ಪಂಗಿಲ್ಲ. ಸೊ ಈಗ ಬಂದೀವಿ ಗಾಂಧಿ ಚೌಕಿಗೆ. ನಾನು ನಿಮಗೆ ತೋರಿಸ್ತೀನಿ. ಇದು ನಮ್ಮ ಗಾಂಧಿ ಚೌಕಿದು. ಅಲ್ಲಿ ಶ್ರೀ ಹೊಂಟಾಳು. ಸೊ ಈಗ ನಾನೊಂದು ರಾಜಗುರು ಮಾಟಿಂದು ಬ್ಯಾಗ್ದಾಗ ಇಟ್ಕೊಂಡು ಹೊಂಟೀನಿ. ಮೇಡಮ್ ಅವ್ರಲ್ಲಿ ಹೊಂಟಾರ. ನೋಡು ಏನೇನು ಆಕೈತಿ. ಈಗಂತೂ ಇಲ್ಲಿ ಬಂದೀವಿ. ಅವತ್ತು ರಾತ್ರಿನೇ ನನ್ನ ಬಸ್ ಅದ. ಸೊ ಅದು ಮುಗಿಸ್ಕೊಂಡು ನೋಡು ಏನೇನು ಆಕೈತಿ. ನಾ ಮತ್ತು ಹಾಗೆ ವ್ಲಾಗ್ ಮಾಡ್ತೀನಿ. ಸೊ ನಾವು ಜೂಡಿಯೋಗೆ ಬಂದಿದ್ವಿ. ಆ್ಯಂಡ್ ಇದು ಟ್ರೈ ಮಾಡೀನಿ. ಐ ಮೀನ್ ಅಫ್ಕೋರ್ಸ್ ತೊಗೊಳಂಗಿಲ್ಲ ನಾ ಅಂದ್ರೆ, ಬಟ್ ಬರೀ ಟ್ರೈ ಮಾಡೋಕ್ಕೆ ಇನ್ನು ಓಕೆ ರೈಟ್. ಸೊ ಕಿಚಡಿ ಪಿಚಡಿ ಆಗೈತಿ ಇಲ್ಲಿ. ಬಟ್ ಈಗ ನನ್ನ ಗೋಲ್ ಅದು ಕೆ ನಾ 55 ರೀಚ್ ಆಗೋತನ ಐ ನಾಟ್ ಬೈ ಎನಿ ಡ್ರೆಸ್. ಬಟ್ ಅಲ್ಲ, ಒಂದು ಕಡೆ ಮೆನ್ಸ್ ಸೆಕ್ಷನ್ದಾಗೂ ನೋಡ್ಬೇಕಂತಾರೆ.
ಸೊ ನಾವು ಮೆನ್ ಸೆಕ್ಷನ್ದಾಗೂ ಬಂದೀವಿ. ನಮಗೆ ಓವರ್ ಸೈಜ್ಟು ಚಲೋ ಅನ್ನಿಸ್ತಾವಲ್ಲ. ಇಲ್ಲೇನಾರು ಚಲೋ ಐತಂದ್ರೆ ತಗೊಂಬಿಡೋದು. 199 ವಾ. ಯಾರ್ಯಾರು ಬರ್ತೀರಿ ಬರ್ರಿ ಬಿಜಾಪುರ ಜುಡಿಯೋಕೆ, ಆಫರ್ ಅಂತೂ ಐತಿ. ಸೊ ಹೈ, ನಾವು ಈಗ ಮ್ಯಾಕ್ಸಿಗೆ ಬಂದೀವಿ. ಆ್ಯಂಡ್ ನಾ ಇದು ಟ್ರೌಸರ್ಸ್ ಟೈ ಶ್ರೀ ಆ ಕಡೆದ ಆ ಕೇಳಿದ್ರಾಗ ನಾವಿದು ಟ್ರೌಸರ್ ಟ್ರೈ ಮಾಡತ್ತಿದ್ವಿ. ಆ್ಯಂಡ್ ಇದು ಶರ್ಟ್ ನಂಗೆ ಭಾಳ ಇಷ್ಟ ಆಗೈತಿ. ಲೈಕ್ ಭಾಳ ಚಂದ, ನಂಗೆ ಭಾಳ ಸೇರಿತು. ಆ್ಯಂಡ್ ನೋಡು ಏನು ಹಾಕಿದ್ದು ಗೊತ್ತಿಲ್ಲ. ಶ್ರೀ ಆ ಕಡೆದ. ಸೊ ನಾ ಈಗ ನಡ್ಕೋತ ಮನೆಗೆ ಬಂದೆ. ಅವ್ರು ಶ್ರೀ ನನಗೆ ಇದ್ರ ಕಡೆ ಬಿಟ್ಲು. ಅಂದ್ರೆ ಒನ್ ವೇ ಅದಲ್ಲ, ಸೊ ಎಲ್ಲಿ ಆಟೋ ಸಿಗ್ತಾವಲ್ಲ ನನಗೆ ಅಕ್ಕಿ ಅಲ್ಲಿ ಬಿಟ್ಲು. ಅಲ್ಲಿ ಬಿಟ್ಟು ಅಕ್ಕಿಂದು ಗ್ಯಾಸಿಂದದು ಕೆಲಸ ಇತ್ತು. ಸೊ ಅಕ್ಕಿಗೂ ಲೇಟ್ ಆಕಿತ್ತು, ಬಿಕಾಸ್ ಅಕ್ಕಿನೂ ಭಾಳ ದೂರ ಇರ್ತಾಳೆ. ಸೊ ನನ್ನ ಕಡೆನೂ ಇಟ್ಕೊಳ್ಳೋದು ಚಲೋ ಅನ್ಸಂಗಿಲ್ಲ. ಅದಕ್ಕೆ ನಾ ಈಗ ಮಸ್ತ್ ಈಗ ಬಂದೆ. ಲೈಕ್ ನಾ ಅಲ್ಲೇ ಆಟೋ ಹತ್ತಿ ನಡ್ಕೋತ, ಆಟೋ ಹತ್ತಿ ಇಲ್ಲಿ ಇಳಿದು ನಡ್ಕೋತ ಬಂದೆ ನಮ್ಮ ಮನೆ ತನಕ. ಸೊ ಈಗ ನಾ ಊಟ ಮಾಡತ್ತೀನಿ. ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಏನಂತಾರೆ ಪ್ಯಾಕಿಂಗ್ ಮಾಡ್ಬೇಕು. ಬಿಕಾಸ್ ಒಂದು 9:30ಗೆ ಬಸ್ ಅದ. ಸೊ ಈಗ ಮಸ್ತ್ ನಾ ದಾಲ್ ಮತ್ತು ಚಾವಲ್, ಅನ್ನ, ರೈಸ್ ಮತ್ತು ದಾಲ್ ಪಲ್ಯ ಹಾಕ್ಕೊಂಡೇನು ತಿಂದು ಬಿಡು ಮುಂದೆ. ಆ್ಯಂಡ್ ಮತ್ತು ಪ್ಯಾಕಿಂಗ್ ಮಾಡಕ್ಕೆ ಬರ್ತೈತಿ. ಸೊ ನಾ ಇದಾಗೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಎಲ್ಲ ಸಾಮಾನು ಏನೇನು ಸಾಮಾನು ತೊಗೊಂಬರೋದಿತ್ತು ಅವೆಲ್ಲ ತೊಗೊಂಬಂದೆ. ಲೈಕ್ ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ತೀನಿ, ವೇಟ್ ಮಾಡಿರಿ. ಲೈಟ್ ಇಗ್ನೋರ್ ಮಾಡಿರಿ, ಬಿಕಾಸ್ ಫ್ರೆಶ್ ಹತ್ತಿನ ಇದು ನಾ ಯೂಶ್ವಲಿ ಇಲ್ಲಿ ಇಟ್ಟಿದ್ದಾಗ ಹಿಂದೆ ವಿಂಡೋ ಐತಲ್ಲ, ಸ್ವಲ್ಪ ಸನ್ಲೈಟ್ ನ್ಯಾಚುರಲ್ ಲೈಟ್ ನಂಗೆ ಬರ್ತೈತೆ. ಸೊ ನಾ ಯೂಶ್ವಲಿ ಅದಕ್ಕೆ ಟಾರ್ಚ್ ಹಿಡಿದಾಗಲಿ ಅವ್ರ ರಿಂಗ್ ಲೈಟ್, ನನ್ನ ಕಡೆ ರಿಂಗ್ ಲೈಟ್ ಇಲ್ಲ ಬಿಡ್ರಿ. ಸೊ ನಾ ಅದು ಇಂಥದ್ದು ಮಾಡೋಂಗಿಲ್ಲ. ಬಟ್ ಜಸ್ಟ್ ಇಗ್ನೋರ್ ಫಾರ್ ಸಮ್ ಟೈಮ್. ನಾ ಇವು ಅಂತೂ ಏನು ತಿನ್ನಂಗಿಲ್ಲ. ಇವು ಸಮಥಿಂಗ್ ನಿಪ್ಪಟ್ಟು ಅಂತದಾವ, ಕೋಡ್ಬೇಳೆ. ನಾ ಇವು ತಿನ್ನಂಗಿಲ್ಲ. ಬಟ್ ಬಿಕಾಸ್ ಈಗ ನಮ್ಮ ಪಿ ಜಿದಾಗ ಇರಾನ್ ಇಸ್ರೇಲ್ ವಾರ್ ನಡ್ದೈತಲ್ಲ, ಅದ್ರ ಸಂಬಂಧ ಮೆಸೇಜ್ ಹಾಕ್ಯಾರಕ್ಕೆ ನಾವು ರೈಸ್ ಸಾಂಬಾರೇ ಮಾಡ್ತೀವಿ ಆ್ಯಂಡ್ ಚಪಾತಿ ಪೂರಿ ಅವೆಲ್ಲ ಮಾಡೋಂಗಿಲ್ಲ ಹಿಂಗೆಲ್ಲ ಹಾಕ್ಯಾರ. ಅಷ್ಟಕ್ಕೆ ಅನ್ನ ಸಾಂಬಾರು ತಿನ್ನೋದು ಇಸ್ ಫೈನ್. ಬಟ್ ಅದ್ರ ಕೂಡ ಏನಾರು ಹಿಂಗೆ ಸೈಡಿಗೆ ಚಟ್ಪಟ್ಟಿ ಅಂತಂದ್ರೆ ಟೇಸ್ಟ್ ಆಕೈತೆ ಆ್ಯಂಡ್ ಟೇಸ್ಟಿ ನಾವು ಮಾಡ್ಕೋಬೋದು. ಸೊ ಐ ಥಾಟ್ ಐ ವಿಲ್ ಗೆಟ್ ದೀಸ್. ನಾ ತಿನ್ನಂಗಿಲ್ಲ, ಬಿಕಾಸ್ ನಾ ಜಿಮ್ಮಿಗೆ ಹೋಗ್ತೀನಿ. ಸೊ ನಾ ಆಲ್ಮೋಸ್ಟ್ ಇವು ಅವಾಯ್ಡ್ ಮಾಡ್ತೀನಿ. ಲೈಕ್ ಫ್ರೂಟ್ಸ್ ಅಂಥವೆಲ್ಲ ಭಾಳ ತಿಂತೀನಿ. ಬಟ್ ಅನುಷದಾಳಲ್ಲ, ಸೊ ಅಕ್ಕಿ ತಿಂತಾಳತ್ ನಂಗೆ ಅನ್ನಿಸ್ತೈತಿ. ಆ್ಯಂಡ್ ಫಾಲ್ತು ಖರ್ಚೇನು ಮಾಡಿಲ್ಲ. ನಂಗೊಂದು ಪರ್ಫ್ಯೂಮ್ ಬೇಕಾಗಿತ್ತು, ಇದು ಚೋಟು ಪರ್ಫ್ಯೂಮ್ ತೊಗೊಂಡಿನಿ. ಆ್ಯಂಡ್ ನಮ್ಮ ಗಾಡಿ ಚಾವಿಗೆ ಒಂದು ಕೀಚೇನ್ ತೊಗೊಂಡಿನಿ ಸಣ್ಣದು. ಆಮೇಲೆ ಹಾಲು ತೊಗೊಂಡೇನಿ. ಈಗ ಚಹಾ ಮಾಡ್ಬೇಕು. ಬಿಕಾಸ್ ನಮ್ಮಮ್ಮ ಟೀಚರ್ ಇದಾರಲ್ಲ, ಸೊ ಮುಂಜಾನೆ ಹೆಂಗೈತೆ ಹಂಗೆ ಮಾಡಿ ಹೋಗ್ಬಿಡ್ತಾರೆ. ಅವ್ರಿಗೆ ಅರ್ಜೆಂಟಾಗಿರ್ತೈತಿ. ಸೊ ಎಲ್ಲ ಹಾಗೆ ಇಟ್ಟಿರ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಬರ್ಷನ್ ಕಟ್ಟಿ ತೊಳೆದು ಚಹಾ ಮಾಡ್ತೀನಿ ಇವಾಗ ಮಾಡಿ. ಮತ್ತು ಆರಾಮ್ಸೆ ಪ್ಯಾಕಿಂಗ್ ಮಾಡ್ತೀನಿ, ಬಿಕಾಸ್ 9:30 ಐತಿ. ಆ್ಯಂಡ್ ನನ್ನ ರೂಮು ಕ್ಲೀನ್ ಮಾಡ್ಬೇಕು. ನಾನು ಸ್ವಲ್ಪ ಆ ಕಡೆ ಅರ್ಬಿ ಇಡ್ತೀನಿ, ಅವೆಲ್ಲ ಕ್ಲೀನ್ ಮಾಡಿ ವಾಪಸ್ ಚೆಂದಂಗೆ ಇಟ್ಟು ಮತ್ತು ವ್ಯವಸ್ಥೆ ಮಾಡಿ ಹೋಗ್ಬೇಕು. ಆ್ಯಂಡ್ ಫ್ರೂಟ್ಸ್ ಅಮ್ಮ ಹೆಸರು ಬ್ಯಾಳಿದ ಉಂಡೆ ಮಾಡ್ಯಾಳ. ಸೊ ಅವೆಲ್ಲ ಕಟ್ಕೋಬೇಕು. ಆ್ಯಂಡ್ ಫ್ರೂಟ್ಸ್ ಕಟ್ಕೋಬೇಕು. ಆ್ಯಂಡ್ ಇವು ಅಷ್ಟೇನು ಉಪ್ಪರ್ಕಾದವು, ಅವು ಅಷ್ಟು ಕಟ್ಕೊಂಡ್ರೆ ಮುಗೀತು. ನನ್ನ ಅರ್ಬಿ ಅಂತ ಆಲ್ಮೋಸ್ಟ್ ಒಳಗೆ ಅದಾವೆ. ಸೊ ಎಸ್, ಹೋಗುವಾಗ ಮತ್ತು ನಾ ವಿಡಿಯೋ ಮಾಡ್ತೀನಿ. ಟಿಲ್ ದೆನ್ ಆರ್ ಎನಿಥಿಂಗ್ ಎಲ್ಸ್ ಕಮ್ಸ್ ಅಪ್, ಐ ವಿಲ್ ಜಸ್ಟ್ ಡೂ ಅ ವಿಡಿಯೋ. ಟಿಲ್ ದೆನ್ ಬೈ ಬೈ. ಸೊ ಬಂದ್ ಮಾಡಮ್ಮಿ. ನಾ ಎರಡು ಚಂದ ವಾಟರ್ ಮೆಲನ್ ತಿಂದೆ ನೋಡ್ರಿ. ಇಲ್ಲಿ ನೀವು ಹಿಂಗೆ ವಾಟರ್ ಮೆಲನ್ ತಿಂತೀರಿ ಅಂದ್ರೆ ನೋಡ್ರಿ, ನಾ ಅಂತೂ ಹಿಂಗೆ ತಿಂತೀನಿ. ಅರ್ಧ ಮುಗಿಸ್ಬಿಡ್ತೀನಿ. ನನಗೆ ಇದ್ರಾಗೆ ಹೊಟ್ಟೆ ತುಂಬಿಡ್ತೈತಿ. ಈಗ 8:30 ಐತಿ ಬಸ್. 9:30 ಅದ ಬಸ್. ನಮ್ಮ ಮಮ್ಮಿ ನನ್ನ ಬಾಜು ಕೂತಾಳ, ಗಪ್ ಕೂತಾಳ. ಏನು ಬಗಿ ಯಾಕೋ ಏನಾರು ಅಂತಿದ್ಲು. ನಿನ್ನ ಕಾಲು ಮುಗಿದ ವಿಡಿಯೋ ಯಾರು ಮಾಡ್ತಾರೆ? ನಿನ್ನ ಆಶೀರ್ವಾದ ನನ್ನ ಮೇಲೆ ಇರತೈತಿ. ನನ್ನ ಆಶೀರ್ವಾದ ನಿನ್ನ ಮೇಲೆ ಇರೋದೊಂದು ಪ್ರಶ್ನೆ. ಎನಿವೆ, ಸೊ ನಾ ಈಗ ಹೊಂಟೀನಿ. ನನ್ನ ಬಸ್ ಐತಿ 9:30ಗೆ. ನಾ ಗಣೇಶ್ ನಗರದಾಗ ಇರ್ಬೇಕು. ನಮ್ಮ ಪಪ್ಪ ಏನಾರೇ ಆರಾಮ್ಸೆ ಕೂತಾರ. ನಂದು ಏನಾರೇ ಬಸ್ ಮಿಸ್ ಆಗ್ಬೇಕು, ನೀವು ನನಗೆ ಬಿಟ್ಟು ಬರ್ಬೇಕು. ನನಗೆ ಗೊತ್ತಿಲ್ಲ ಹೆಂಗೆ ಬಿಟ್ಟು ಬರ್ತೇನೆ. ಇಟ್ಟು ಇದು ಹಿಂಗೆ
ಹಾಂ ನಾವಿಬ್ಬರೇ ಮೂರನೇ ಪರ್ಸನ್ನು ಕರ್ಕೊಂಡು ಹೋಗೋದಿಲ್ಲ. ಬಾ ನೀ ಜೆಟ್ ಏರೋಪ್ಲೇನ್ದಾಗ ಅಲ್ಲಿಂದ ಹಾರಿಸ್ತೀನಿ ನಿನಗೆ. ಓಹ್ ಎನಿವೆ ಸೊ ನಾ ಹೊಂಟೇನ್ ಆ್ಯಂಡ್ ಯಾ ಬಾಯ್ ಬಾಯ್ ಗೈಸ್. ನಿಮಗಲ್ಲ ಅಂದ್ರೆ ಮಮ್ಮಿ ಪಪ್ಪ ಬಾಯ್. ಆ್ಯಂಡ್ ನಾಳೆ ಮತ್ತು ಬೆಂಗ್ಳೂರಾಗ ಸಿಗ್ತೀನಿ. ನಮ್ಮ ನಾಯಿಗೂ ಹೇಳು ಮತ್ತು ಸೊ ಬಾಯ್. ಅವಕ್ಕೆ ಆಲ್ರೆಡಿ ಬೆಟ್ಟಾಗಿ ಬಂದ್ಬಿಟ್ಟಿನ. ಸೊ ಈಗ ನಾವು ಹೊಂಟೀವಿ ಆ್ಯಂಡ್ ನಾಳೆದು ನಾವು ಮಾರ್ನಿಂಗ್ ಬೆಂಗ್ಳೂರ್ದಾಗೆ ವ್ಲಾಗ್ ಮಾಡ್ತೀನಿ. ಸೊ ಬಾಯ್ ಎವ್ರಿಬಡಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ನೀ ನಗಬೇಡ ಇಲ್ಲಿ anyway so bye bye everybody, good night. छोटी अल्ले ಐತಿ ಒಂದೇ ಲೀಟ್ರ್ ಸಾಕು. ಸೊ ನಾವು ಇಲ್ಲಿ ವಿ ಆರ್ ಎಲ್ ನಂದು ಅಂದ್ರೆ 2 ಸ್ಟಾಪ್ಸ್ ಅದಾವ, ಮರಾಠಿ ವಿದ್ಯಾಲಯ ಮತ್ತು ಗಣೇಶ್ ನಗರ್ ಕಡೆ. ನಾವು ಇಲ್ಲಿ ಗಣೇಶ್ ನಗರ್ ಕಡೆ ಬಂದೀವಿ. ಅಂದ್ರೆ ಎದಕ್ಕಂದ್ರೆ ನಾವು ನಮಗೆ ಹೊರಗಿಂದ ಸಮೀಪ ಆಕೈತಿ. ಲೈಕ್ ಗಣೇಶ್ ನಗರಿಗೆ ಬರ್ಬೇಕಂದ್ರೆ ನಾವು ಹೊರಗೆ ಹೈವೇದಿಂದ ಬಂದುಬಿಡ್ತೀವಿ. ಸೊ ನಾವು ಅಲ್ಲಿದಿಂದನೇ ಬಂದುಬಿಟ್ವಿ. ನಮಗೆ ಈಸಿ ಆಕೈತದು. ಇಲ್ಲ ಮರಾಠಿ ವಿದ್ಯಾಲಯ ಅಂದರೆ ಮತ್ತು ಕಾರ್ ತೊಗೊಂಡು ಬರೋದು ಇಟ್ಸ್ ಲೈಕ್ ಹೆಕ್ಟಿಕ್. ಯಾಕಂದ್ರೆ ಸಿಟಿ ಒಳಗಿಂದ ಹಿಂಗೆ ಎಲ್ಲ ಬರ್ಬೇಕಾಕೈತಿ. ಸೊ ನಾವು ಹೊರಗಿಂದ ಔಟ್ಸ್ಕರ್ಟ್ಸಿಂದ ಲೈಕ್ ಪೂರಾ ಹಿಂಗೆ ಹೈವೇಲಿನೇ ಹಿಂಗೆ ಬಂದುಬಿಡ್ತೀವಿ. ಸೊ ಅದಕ್ಕೆ ಪಪ್ಪ ಈಗ ನನಗೊಂದು ಬಾಟಲ್ ತೊಗೊಂಬಂದ್ರೆ ಇಷ್ಟಂತೂ ಕುಡಿಯಲ್ಲ ಯಾಕೆ ಬಟ್ ಬೇಕು. ಬಾಯ್ ಬಾಯ್.